ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಅಷ್ಟದಿಗ್ಬಂಧನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅಷ್ಟದಿಗ್ಬಂಧನೆಯಿಂದ ನಮಗಾಗುವಂತಹ ಉಪಯೋಗಗಳು ಯಾವ ರೀತಿ ಇರ್ತದೆ ಅಂತ ಒಂದಷ್ಟು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಯಾರೆಲ್ಲ ಈ ಅಷ್ಟದಿಗ್ಬಂಧನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ಅದೇ ರೀತಿ ವ್ಯಾಪಾರಕ್ಕಾಗಲಿ ಅಥವಾ ಮನೆಗಳಿಗಾಗಲಿ ಅಥವಾ ವಾಮ ಮಾರ್ಗದಲ್ಲಿ ಷಟ್ಕರ್ಮಗಳಲ್ಲಿ ಯಾವುದೇ ಒಂದು ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿದ್ದಾರೆ ಅಂತಂದಾಗ ಈ ಒಂದು ಅಷ್ಟದಿಗ್ಬಂಧನೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ವೀಡಿಯೋಗಳು ನೋಡಿಲ್ವೋ, ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲು ಹಾಗೂ ಕಾಲಭೈರವ ತಾಂತ್ರಿಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಹಿಂದಿನ ಭಾಗದಲ್ಲಿ ಮಾಡಿರುವಂತಹ ಅಷ್ಟದಿಗ್ಬಂಧನೆ ವಿಡಿಯೋವನ್ನು ನೋಡಿ ಸುಮಾರು ಜನ ಫೋನ್ ಮಾಡಿದರು. ಅವ್ರಿಗೆ ಆಗಿರ್ತಕ್ಕಂತಹ ಸಮಸ್ಯೆಯನ್ನು ಹೇಳ್ಕೊಂಡ್ರು. ಅದಕ್ಕೆ ಪರಿಹಾರವಾಗಿ ಈ ಒಂದು ದಿಗ್ಬಂಧನ ಮಾಡಿ ಕೊಟ್ಟಿದ್ವಿ. ಇದರಿಂದ ಎಷ್ಟೋ ವರ್ಷಗಳಿಂದ ಅವ್ರಿಗೆ ಕಾಡ್ತಿರ್ತಕ್ಕಂತಹ ಸಮಸ್ಯೆಗಳು ಪರಿಹಾರ ಆಗಿದೆ. ಇದರ ಜೊತೆಗೆ ಅವ್ರಿಗೆ ಪರಿಹಾರ ಆದಮೇಲೆ ತಮ್ಮ ಕುಟುಂಬದವರಿಗೂ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗಾಗಿರುವಂತಹ ಒಂದು ಅನುಭವವನ್ನು ತಿಳಿಸಿ ಅವ್ರಿಗೂ ಸಹ ಅಷ್ಟದಿಗ್ಬಂಧನ ಮಾಡಿ ಕೊಟ್ಟಿದ್ದಾರೆ. ಈ ರೀತಿ ಎಷ್ಟೋ ಜನಗಳಿಗೆ ತಮಗಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಹಲವಾರು ಕಡೆ ಓಡಾಡ್ತಾ ಇರ್ತಾರೆ. ಸುಮಾರು ದುಡ್ಡುಗಳನ್ನು ಖರ್ಚು ಮಾಡ್ಕೊಂಡಿರ್ತಾರೆ, ಆದರೂ ಸಹ ಅವ್ರಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಇನ್ನೆಷ್ಟೋ ಜನಕ್ಕೆ ಅವ್ರ ಜೀವನದಲ್ಲಿ ನಡೆಯುವಂತಹ ಎಷ್ಟೋ ಸಮಸ್ಯೆಗಳಿಗೆ ಈ ಒಂದು ವಾಮ ಮಾರ್ಗದಲ್ಲಿ ಪರಿಹಾರ ಇದೆ ಅಂತಲೇ ಗೊತ್ತಿರಲ್ಲ. ಏನೋ ನಮ್ಮ ದಿನನಿತ್ಯದಲ್ಲಿ ನಮ್ಗೆ ಆಗಿರ್ತಕ್ಕಂತಹ ಈ ತೊಂದರೆಗಳಾಗಲಿ ಅಥವಾ ನಮಗೆ ಕೆಲಸ ಕಾರ್ಯ ನಡೀತಾ ಇಲ್ಲ ಅಂತಂದಾಗ ನಮ್ಮದೇ ಬೇರೆ ಏನೋ ತೊಂದರೆ ಇರ್ಬೋದು ಅಂತ ಒಂದು ಭಾಗದಲ್ಲಿರ್ತಾರೆ. ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಇದು ಯಾವುದೋ ಒಂದು ಕಾಯಿಲೆ ಬಂದಿರ್ಬೋದು ಅಥವಾ ನಮಗೇನೋ ತೊಂದರೆ ತಾಪತ್ರಯಗಳು ಆಗಿರ್ಬೋದು, ಇದು ಆಸ್ಪತ್ರೆಗಳ ಮೂಲಕನೇ ಇದು ವಾಸಿ ಆಗಬೇಕು ಅಂತ ಅಲ್ಲೆಷ್ಟೋ ಲಕ್ಷಾಂಗಟ್ಟಲೆ ದುಡ್ಡು ಒಂದು ಖರ್ಚು ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನಕ್ಕೆ ತಮ್ಮ ಮೇಲೆ ಆಗಿರುವಂತಹ ಪ್ರಯೋಗಗಳನ್ನು ಅವರು ತಿಳ್ಕೊಳ್ಳೋದರಲ್ಲಿ ವಿಫಲ ಆಗಿರ್ತಾರೆ. ಇನ್ನೆಷ್ಟೋ ಜನಕ್ಕೆ ತಮ್ಮ ಮೇಲೆ ಆಗಿರುವಂಥ ಪ್ರಯೋಗ ಗೊತ್ತಿದ್ರೂ ಸಹ ಅದಕ್ಕೆ ಪರಿಹಾರವನ್ನು ಹುಡುಕೋದ್ರಲ್ಲಿ ವಿಫಲ ಆಗಿರ್ತಾರೆ. ಹಾಗಾಗಿ ಯಾರೆಲ್ಲ ವೀಡಿಯೋಗಳು ನೋಡ್ತಾ ಇರ್ತೀರೋ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಒಂದು 10 ಜನಕ್ಕೆ ಉಪಯೋಗ ಆಗಲಿ. ತುಂಬ ಜನ ಫೋನ್ ಮಾಡಿ ಕೇಳೋದು ಒಂದೇ ಪ್ರಶ್ನೆ, ಸ್ವಾಮಿ ದೂರ ಇದ್ದೀವಿ, ಅಷ್ಟು ದೂರ ಬರೋಕ್ಕಾಗಲ್ಲ, ಬೇರೆ ಏನಾದರೂ ಪರಿಹಾರ ಇದ್ದರೆ ಹೇಳಿ, ನಾವಿಲ್ಲೇ ಮಾಡ್ಕೋತೀವಿ ಅಂತೀರಾ. ನೋಡಿ, ಆ ಥರ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದರೆ ಒಂದೊಂದು ಪ್ರಯೋಗಕ್ಕೂ ಒಂದೊಂದು ಕಷ್ಟಕ್ಕೂ ಸಹ ಒಂದೊಂದು ರೀತಿಯಾಗಿ ಪರಿಹಾರವನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಪರಿಹಾರವನ್ನು ನೀವೇ ಸರಿ ಮಾಡ್ಕೊತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದೇ ರೀತಿ ಇದನ್ನು ಮಾಡ್ಕೊಳಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಬೇರೆ ಏನಾದರೂ ಆಲ್ಟರ್ನೇಟ್ ಇದ್ದರೆ ಹೇಳಿ ಅಂತ ಕೇಳ್ತೀರಾ. ಆ ಥರ ಬೇರೆ ಯಾವುದೇ ರೀತಿ ಮಾಡೋಕ್ಕಾಗಲ್ಲ. ಸಮಸ್ಯೆಗೆ ಯಾವ ರೀತಿ ಇದೆ ಅಂತ ತಿಳ್ಕೊಬೇಕು. ಅದಕ್ಕೆ ತಕ್ಕ ಪರಿಹಾರ ಮಾಡಿದಾಗ ಮಾತ್ರವೇ ನಿಮಗೆ ಸಂಕಷ್ಟದಿಂದ ಪಾರು ಮಾಡ್ಬೋದು. ಹಾಗಾಗಿ ಹತ್ತಿರ ಇರೋರು ನೇರವಾಗಿ ಬಂದು ಭೇಟಿಯಾಗಿ ಮಾಡಿಸ್ಕೊಂಡು ಹೋಗ್ಬೋದು. ದೂರ ಇರೋರು ನೀವೆಷ್ಟೇ ದೂರ ಇರಿ ಅಥವಾ ಹೊರ ರಾಜ್ಯದಿಂದ ಇನ್ನೂ ದೂರ ಇದ್ದರೂ ಸಹ ಪರವಾಗಿಲ್ಲ, ನೀವು ಯಾವ ಊರಲ್ಲಿದ್ರೂ ನಿಮಗಿರುವಂಥ ಸಮಸ್ಯೆಗೆ ನಾವು ಕಂಡುಕೊಂಡು ಅದು ತಕ್ಕ ಪರಿಹಾರವನ್ನು ಮಾಡಿ ನಿಮಗೆ ತಲುಪಿಸಬೇಕಾದಂತಹ ವಸ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಕೊರಿಯರ್ ಮೂಲಕ ಐಟಮ್ ಎಲ್ಲ ನಿಮ್ಮ ಮನೆಗೆ ಬಂದ ಮೇಲೆ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು, ಅದನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅಂತಲೂ ಸಹ ನಾವು ಎಲ್ಲ ತಿಳಿಸ್ಕೊಡ್ತೀವಿ. ಹಾಗಾಗಿ ದೂರ ಇರೋರು ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬೇರೆ ಆಲ್ಟರ್ನೇಟಿವ್ ಅದು ಇದು ಮತ್ತೊಂದು ಅಂತೆಲ್ಲ ನೀವು ಏನೇನೋ ಸುಮ್ಮನೆ ದುಡ್ಡುಗಳು ಖರ್ಚು ಮಾಡಿಕೊಂಡ್ರೆ ಅದು ಏನಕ್ಕೂ ಉಪಯೋಗ ಆಗಲ್ಲ. ಸಮಸ್ಯೆಗೆ ತಕ್ಕಂಗೆ ಪರಿಹಾರ ಮಾಡ್ಕೊಳ್ಲೇಬೇಕು. ಆಗ ಮಾತ್ರ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ. ಇನ್ನೂ ಕೆಲವರು ಫೋನ್ ಮಾಡ್ತಾರೆ, ನೀವು ಇಲ್ಲಿವರೆಗೂ ಗುರುಗಳೇ ಎಷ್ಟು ಅಷ್ಟದಿಗ್ಬಂಧನೆ ಮಾಡಿಕೊಟ್ಟಿದ್ದೀರಾ, ನೀವು ಎಷ್ಟು ವರ್ಷದಿಂದ ಮಾಡಿಕೊಟ್ಟಿದ್ದೀರಾ, ಅವ್ರಿಗೆ ಯಾರಿಗೆಲ್ಲ ರಿಸಲ್ಟ್ ಬಂದಿದೆ ಅವ್ರ ಹತ್ರ ಒಂದು ಸಲ ಮೆಸೇಜ್ ಮಾಡಿ ಅವ್ರ ರಿಸಲ್ಟ್ ಬಂದಿರೋ ಮಾಹಿತಿಯನ್ನು ಒಂದು ಸ್ಕ್ರೀನ್ಶಾಟ್ ಮೂಲಕ ನಮ್ಗೆ ಕಳಿಸ್ಕೊಡ್ರಿ, ನಮಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೀರಾ. ಇನ್ನು ಕೆಲವರು ಗುರುಗಳೇ ಯಾರಿಗೆ ಮಾಡಿಕೊಟ್ಟಿದ್ದೀರೋ ಅವ್ರ ಹತ್ರ ಒಂದು ಸಲ ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಇದ್ದರೆ ನಮ್ಗೆ ಹಾಕ್ರಿ, ಅವ್ರಿಗೆ ಅನುಕೂಲ ಆಗಿರೋವಂಥದ್ದು, ನಾವೊಂದು ಸಲ ಕೇಳಿಸ್ಕೊತೀವಿ ಅಂತೀರಾ. ನೋಡಿ, ನಿಮ್ಮನ್ನು ನಂಬಿಸಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಾನು ನಿಮಗೆ ಕೆಲಸ ಮಾಡಿಕೊಡ್ಬೇಕು ಅಂತ ನನಗೇನು ಅವಶ್ಯಕತೆ ಇಲ್ಲ. ಒಂದನೇ ಭಾಗ ನಾವು ಕೊಡ್ತಿರೋದು ಇದು ಒಂದು ಮಾಹಿತಿ ಮಾತ್ರ. ನಮ್ಮ ಹತ್ರನೇ ಬಂದು ಮಾಡಿಸ್ಕೋಬೇಕು, ನಮ್ಮಲ್ಲಿ ಮಾತ್ರನೇ ಪರಿಹಾರ ಇದೆ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ. ಇದೊಂದು ಮಾಹಿತಿ. ಯಾಕಂತಂದರೆ ಜನಗಳು ಸುಮಾರು ಕಡೆ ಹೋಗಿ ಮೋಸ ಹೋಗ್ತಿದ್ದಾರೆ. ಆ ಥರ ಮೋಸ ಹೋಗಬಾರ್ದು. ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗಬೇಕು, ತಿಳ್ಕೊಳ್ಳಿ ಅಂತ ಉದ್ದೇಶದಿಂದ ವೀಡಿಯೋ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಹತ್ರ ಅಲ್ಲದೆ ಇದ್ದರೂ ಸಹ ನಿಮಗೆ ನಂಬಿಕೆ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೆ ಯಾವ ಜಾಗದಲ್ಲಿ ನಂಬಿಕೆ ಇದೆಯೋ ನೀವು ಅಲ್ಲೇ ಹೋಗಿ ಈ ಒಂದು ಕೆಲಸವನ್ನು ಮಾಡಿಸ್ಕೊಳ್ರಿ. ನಿಮಗೆ ಏನು ಸಂಕಷ್ಟ ಇದೆಯೋ, ನಿಮ್ಗೇನು ತೊಂದರೆ ಇದೆಯೋ, ನಿಮ್ಮಲ್ಲಿ ಯಾವ ಪ್ರಯೋಗ ಆಗಿದೆಯೋ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿಸ್ಕೊಳ್ರಿ, ಎಲ್ಲೇ ಆದರೂ ಪರವಾಗಿಲ್ಲ. ಇಷ್ಟು ಮಾತ್ರ ಹೇಳ್ಬೋದು.
ಯಾಕಂತಂದರೆ ಇದೆಲ್ಲ ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ. ಪ್ರತಿಯೊಬ್ಬರು ದೇವಸ್ಥಾನದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಎಲ್ಲ ಬಂದಂತಹ ಕಸ್ಟಮರ್ ಹತ್ರ, ಭಕ್ತರ ಹತ್ರ ವೀಡಿಯೋಗಳು ಮಾಡಿಸೋದು. ಇಲ್ಲಿ ಬಂದಮೇಲೆ ಸರೋಯಿತು, ನಂಗೆ ಅಲ್ಲಿ ಬಂದಮೇಲೆ ಸರೋಯಿತು, ಗುರುಗಳಿಂದ ಸರೋಯಿತು, ಅವರು ಕೊಟ್ಟಿರೋ ಪ್ರಯೋಗದಿಂದ ನನಗೆ ಒಳ್ಳೆಯದಾಯಿತು. ಇಂಥ ವೀಡಿಯೋಗಳು ನಾವು ಯಾವುದೇ ಕಾರಣಕ್ಕೂ ಮಾಡಿ ಹಾಕಲ್ಲ, ಯಾಕಂದರೆ ನಾವು ಪ್ರಮೋಷನ್ ಮಾಡ್ತಾಯಿಲ್ಲ. ಎರಡನೇ ಭಾಗ ಬಂದು ಕಸ್ಟಮರು ಈ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಗುರುಗಳೇ ನಮ್ಗೆ ಒಳ್ಳೆಯದಾಗಿದೆ, ಹಾಗಾಗಿ ನಮ್ಮದೊಂದು ವೀಡಿಯೋ ಮಾಡಿ ನೀವು ಇನ್ಸ್ಟಾಗ್ರಾಮ್ಗೆ ಹಾಕಿ ಅಂದಾಗ ಮಾತ್ರ ನಾವು ಹಾಕ್ತೀವಿ. ನಾವಾಗೇ ಅವ್ರಿಗೆ ಫೋನ್ ಮಾಡಿಕೊಂಡು ರಿಸಲ್ಟ್ ತೊಗೊಂಡು ನಾವಾಗೇ ಅದನ್ನು ಎಡಿಟ್ ಮಾಡಿ ಯಾವುದೇ ಕಾರಣಕ್ಕೂ ಹಾಕಲ್ಲ. ಕಸ್ಟಮರ್ ಯಾರು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಒಳ್ಳೆಯದಾಗಿ ಅವರೇ ನಮಗೆ ಫೋನ್ ಮಾಡಿ ನಮ್ಗೆ ಒಳ್ಳೆಯದಾಗಿದೆ, ನಮ್ಮದೊಂದು ಆಡಿಯೋನೋ ಅಥವಾ ನಮ್ಮದೊಂದು ಫೋಟೋನೋ ನಾವು ವಾಟ್ಸಪ್ ಮಾಡಿರೋ ಮೆಸೇಜ್ಗಳು ಒಂದು ಸಲ ಇನ್ಸ್ಟಾಗ್ರಾಮ್ಗೆ ಹಾಕ್ರಿ ಅಂತಂದಾಗ ಮಾತ್ರ ನಾವು ಹಾಕ್ತೀವಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹಾಕಲ್ಲ. ಇದೊಂದು ಭಾಗ ಆಯಿತು. ಇದಿರಲಿ. ಈಗ ನೋಡಿ, ತುಂಬ ದೂರದಲ್ಲಿರೋರಿಗೆ ಯಾವ ರೀತಿ ಕೊರಿಯರ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಒಂದಷ್ಟು ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಮೊದಲನೇದಾಗಿ ಅಷ್ಟದಿಗ್ಬಂಧನೆಗಳನ್ನು ನಾವು ರೆಡಿ ಮಾಡ್ತೀವಿ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಸಿದ್ಧಿಯನ್ನು ಮಾಡಿ ಅವ್ರಿಗೆ ಅಷ್ಟದಿಗ್ಬಂಧನೆ ಅಂತಂದಾಗ ಎಲ್ಲರಿಗೂ ಒಂದೇ ರೀತಿ ಬರಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ವಸ್ತುಗಳು ನಿಮಗೆ ನೋಡೋಕ್ಕೆ ಒಂದೇ ರೀತಿ ಸಿಗ್ತದೆ, ಆದರೆ ಅದರಲ್ಲಿ ಬಳಕೆ ಮಾಡುವಂತಹ ಯಂತ್ರಗಳು, ಮಂತ್ರಗಳು ಬೇರೆ ಇರ್ತವೆ. ಅವರ ಸಮಸ್ಯೆಗೆ ತಕ್ಕ ಹಾಗೆ ಅದು ಬದಲಾಗ್ತಾ ಇರ್ತವೆ. ನೋಡಿ, ಈ ರೀತಿ ಕಸ್ಟಮರ್ ಮನೆಗೆ ಹೋದ್ಮೇಲೆ ಬಾಕ್ಸಲ್ಲೆಲ್ಲ ನೋಡಿ ಸೇಫಾಗಿರ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಡ್ಯಾಮೇಜ್ ಆಗೋಲ್ಲ. ಯಾಕಂತಂದರೆ ನಾವು ಬಳಸೋದಿಲ್ಲ ಪಂಚಲೋಹದ್ದು, ತಾಮ್ರದ್ದು ಕಲಶಗಳು. ಹಾಗಾಗಿ ಪ್ರತಿಯೊಬ್ಬರಿಗೂ ಎಷ್ಟೇ ದೂರ ಇರಿ, ನೀವು ಬೇರೆ ರಾಜ್ಯದಲ್ಲಿರೋ ಸಹ ಪರವಾಗಿಲ್ಲ, ಕಳಿಸ್ಕೊಡ್ತೀವಿ. ಎಲ್ಲ ಪಾರ್ಸಲ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನಾವು ಹೇಳ್ಕೊಡ್ತೀವಿ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಅದನ್ನು ಏನು ಮಾಡಬೇಕು ಅಂತೆಲ್ಲ ತಿಳಿಸ್ಕೊಡ್ತೀವಿ. ಈ ವಿಡಿಯೋದಲ್ಲಿ ಒಂದಷ್ಟು ಪಾರ್ಸಲ್ ಹಾಕಿರುವಂಥ ಬಾಕ್ಸ್ಗಳನ್ನ ತೋರಿಸಿದ್ದೀವಿ. ಇದು ಉದಾಹರಣೆಗೆ ಮಾತ್ರ. ಕೆಲವರು ಯಾಕಂತಂದರೆ ಜನಗಳು ಭಾರಿ ಬುದ್ಧಿವಂತರು. ಯಾಕಂತಂದರೆ ಸುಮಾರು ಕಡೆ ದುಡ್ಡುಗಳ್ನ ಹಾಕಿ ಮೋಸ ಹೋಗಿರ್ತಾರೆ. ಅವರು ಐಟಮು ಕಳಿಸಿರಲ್ಲ, ದುಡ್ಡು ಹಾಕಿಸ್ಕೊಂಡು ಫೋನು ಎತ್ತಲ್ಲ. ಹಾಗಾಗಿ ಒಂದಷ್ಟು ಜನಕ್ಕೆ ತಿಳಿಸ್ಕೊಡೋದು ಯಾವ ರೀತಿ ಕಳಿಸ್ತೀವಿ, ಅವ್ರ ಮನೆಗೆ ಹೋದ್ಮೇಲೆ ಅದು ಯಾವ ರೀತಿ ಇರ್ತದೆ, ಪ್ಯಾಕಿಂಗ್ ಎಲ್ಲ ಯಾವ ರೀತಿ ಇರ್ತದೆ ಅಂತ ಒಂದಷ್ಟು ತಿಳಿಸ್ಕೊಟ್ಟಿದ್ದೀವಿ. ಈ ರೀತಿ ತುಂಬ ದೂರದಲ್ಲಿರೋರಿಗೆ, ಬರೋಕ್ಕಾಗದೇ ಇರೋರಿಗೆ ಎಲ್ಲ ಅವರ ಸಮಸ್ಯೆಗಳ ಪರಿಹಾರವನ್ನು ಮಾಡಿ ಐಟಮ್ಗಳನ್ನ ಅವ್ರ ಮನೆಗೆ ತಲುಪಿಸ್ತೀವಿ. ನಮ್ಮ ಹಳೆಯ ವಿಡಿಯೋಗಳು ಅಷ್ಟದಿಗ್ಬಂಧನೆ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ, ಯಾವ ರೀತಿ ಮೋಸ ಆಗ್ತದೆ ಅಂತ. ಅದನ್ನು ನೋಡಿಕೊಂಡು ಎಷ್ಟೋ ಜನ ತಮ್ಮ ಮನೆಯಲ್ಲಿ ಮಾಡಿರುವಂಥ ಅಷ್ಟದಿಗ್ಬಂಧನೆಯನ್ನು ಬಿಚ್ಚಿ ನೋಡಿದ್ದಾರೆ. ಯಾಕಂತಂದರೆ ಕೆಲವರು, ನಾನು ಮೊದಲೇ ಹೇಳಿದ್ದೆ, ಕೆಲವರು ಅಕ್ಷತೆಗಳನ್ನ ಹಾಕಿ ತುಂಬ್ತಾರೆ, ಇನ್ನು ಕೆಲವರು ವಿಭೂತಿಯನ್ನು ಹಾಕಿ ತುಂಬ್ತಾರೆ, ಇನ್ನು ಕೆಲವರು ಅರಿಶಿನ, ಕುಂಕುಮ, ಗಂಧ ಇಂಥವು ಐಟಮ್ಗಳನ್ನ ತುಂಬಿ ಹಾಕ್ತಾರೆ, ಇನ್ನು ಕೆಲವರು ಬರೀ ಈ ಹವನ ಸಾಮಗ್ರಿ ಅಥವಾ ಬೇರೆ ಕೆಲವೊಂದು ಹೋಮದ ಐಟಮ್ಗಳನ್ನ ಹಾಕಿ ತುಂಬ್ತಾರೆ. ಈ ರೀತಿ ಮೋಸ ಮಾಡ್ತಾರೆ ಅಂತ ಹೇಳಿದ್ದೆ. ಸುಮಾರು ಜನ ಅದು ಓಪನ್ ಮಾಡಿ ಚೆಕ್ ಮಾಡಿ ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಈ ರೀತಿ ಮೋಸ ಮಾಡಿದ್ದಾರೆ, ನಮಗೆ ಬರೀ ಇದರಲ್ಲಿ ಅರಿಶಿನ ಕುಂಕುಮವನ್ನು ತುಂಬಿದ್ದಾರೆ ಸ್ವಾಮಿ, ಬೇರೆ ಏನೂ ಹಾಕಿಲ್ಲ, ಒಂದು ಯಂತ್ರನೂ ಸಹ ಹಾಕಿಲ್ಲ ಅಂತ. ಮತ್ತೊಬ್ಬರು ಫೋನ್ ಮಾಡಿ ಬರೀ ಅಕ್ಷತೆ ತುಂಬಿಸ್ಕೊಟ್ಟಿದ್ದಾರೆ, ಹಾಗಾಗಿ ನಮಗೇನೋ ಇಷ್ಟು ವರ್ಷದಿಂದ ಪರಿಹಾರ ಸಿಗ್ತಾಯಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಿದೆ ಅಂತಂದಿದ್ರು. ಈ ರೀತಿ ಸುಮಾರು ಮೋಸಗಳನ್ನ ಮಾಡಿದ್ದಾರೆ. ಹಾಗಾಗಿ ನಂಬಿಕೆ ಇರುವಂಥ ಕಡೆ ನೀವು ದಿಗ್ಬಂಧನೆಯನ್ನು ಮಾಡಬೇಕು. ಯಾಕಂತಂದರೆ ಗಿಡಮೂಲಿಕೆಗಳು, ಭೂತಾಳಿಗಳು, ಯಂತ್ರ ಮಂತ್ರಗಳು ಬಹಳ ಮುಖ್ಯ. ಗಿಡಮೂಲಿಕೆಗಳು ಒರಿಜಿನಲ್ ಐಟಮ್ ಹಾಕಲೇಬೇಕು. ಸುಮ್ಮನೆ ಯಾವುದೋ ಅಕ್ಷತೆ, ಅರಿಶಿನ, ಕುಂಕುಮ ಅವು ಇವು ಹಾಕ್ಬಿಟ್ರೆ ಕೆಲಸ ಮಾಡಲ್ಲ. ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ರಿ, ನಂಬಿಕೆ ಇರೋ ಕಡೆ ಮಾಡ್ಕೊಳ್ರಿ. ಆದಷ್ಟು ನಿಮ್ಮ ಪರಿಚಯ ಎಲ್ಲಿದೆಯೋ ಅಂಥ ಕಡೆ ನೋಡಿ ಮಾಡ್ಕೊಳ್ಳಿ, ಎಲ್ಲೂ ಮೋಸ ಹೋಗಬೇಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ಭಾಗದಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಕಾಲಭೈರವ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮೋ ಕಾಲಭೈರವಾಯ. ಹರ ಹರ ಮಹಾದೇವ.